ಸಾಧಕಿಯರ ಕೊಡುಗೆಗಳನ್ನು ಸ್ಮರಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡಿರುವಂತಹ ನಮ್ಮ ಪ್ರೀತಿಯ ವಿಶೇಷ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಮಹಿಳೆಯರು ಯಾವ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋ ಮೂಲಕವಾಗಿ ಸಾಧನೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ. ಅವರಿಂದ ಎರಡು ಮಾತುಗಳು ಪ್ಲೀಸ್. ಎಲ್ಲರಿಗೂ ವಂದನೆಗಳು. ನಾನು ಮೋದಿ ಸರ್ ಫ್ಯಾನ್ ಇದ್ದೀನಿ, ಬಟ್ ರಂಗನಾಥ್ ಸರ್ ಫ್ಯಾನ್ ಕೂಡ. ಅವ್ರು ಬೈತಾ ಇರ್ತಾರಲ್ಲ, ಸಮಾಜದೊಳಗೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಹಿ ಡಸಂಟ್ ಲೈಕ್ ದ್ಯಾಟ್. ಅದು ನನಗೆ ತುಂಬ ಇಷ್ಟ. ಹೋಲ್ ಥಿಂಗ್ ಈಸ್ ಸೋ ಬ್ಯೂಟಿಫುಲ್ ದ್ಯಾಟ್ ಅವ್ರದ್ದು ಮಾಡುವ ಕಾರ್ಯಕ್ರಮ. ಮತ್ತು ಸರ್, I surrender the award to Karnataka State, Kalburgi, and media people, sir. Media people, Kidwai Hospital, patients, and ಅವ್ರದ್ದು ಫ್ಯಾಮ್ಲಿಗಳು ಅವ್ರು ನಮಗೆ ಬಿಲೀವ್ ಮಾಡಿ ಅಲ್ಲಿ ಕಿಡ್ವಾಯಿಗೆ ಪೇಷಂಟ್ ಕರ್ಕೊಂಡು ಬಂದ್ರಲ್ಲ, ಐ ಸರೆಂಡರ್. ಮೀಡಿಯಾ ಪೀಪಲ್, ಸರ್, ದೇ ಪ್ರೊಜೆಕ್ಟೆಡ್ ಅವರ್ ಫ್ಯಾಮ್ಲಿ ಸೋ ವೆಲ್. ಎಲ್ಲ ಟೈಮಲ್ಲಿ ನಮಗೆ ಪಾಸಿಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದ್ರು. ಐ ಸರೆಂಡರ್ ದಿಸ್ ಅವಾರ್ಡ್ ಟು ಮೈ ಮೀಡಿಯಾ ಟೀಮ್, ಸರ್. ಲೈಕ್ ನನಗೆ ಸಿಗ್ತದ ಅಂತ ಅನ್ನಿಸ್ತಿತ್ತು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ನಿನಗೆ ನ್ಯಾಷನಲ್ ಅವಾರ್ಡ್ ಯಾವಾಗ ಸಿಗ್ತದೆ, ನಿನಗೆ ನ್ಯಾಷನಲ್ ಅವಾರ್ಡ್ ಯಾವಾಗ ಸಿಗ್ತದೆ ಅಂತ. ನಾನು ಸುಮ್ಮನೆ ಇರ್ತಿದ್ದೆ. ನಾವು 8 ಜನ ಮಕ್ಕಳು ನಮ್ಮ ತಾಯಿ ತಂದಿಗೆ. ಸೊ ನಾವು 7 ಜನ ಹುಡುಗಿಯರು, ಒಬ್ಬನೇ ತಮ್ಮ ಅಜಯ್ ಅಂತ ತಮ್ಮ. ಸೊ ಐ ಲಾಸ್ಟ್ ಮೈ ಬ್ರದರ್ ಅಜಯ್. ನಾವಿಬ್ಬರು ಗ್ರೇಟ್ ಫ್ರೆಂಡ್ಸ್, ಅಜಯ್ ನಾನು. ನಮ್ಮ ತಾಯಿ ಗುಲ್ಬರ್ಗದಲ್ಲಿ ಗಾಜಿಪುರ ಏರಿಯಾ, ಅಲ್ಲೊಂದು ದೊಡ್ಡ ಮರ, ಹ್ಯೂಸ್ ಇದು ಬೇವಿನ ಬಣ್ಣ, ಅದ್ರ ಕೆಳಗಡೆ ಕುತ್ಕೊಂಡು ಅಮ್ಮ ಹಣ್ಣು ತರಕಾರಿ ಮಾರ್ತಿರು. ದೆನ್ ಅಪ್ಪ MSK ಮಿಲ್ ಅಂತ ಬಟ್ಟೆಗಿರಡಿ, ಅಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪಗೆ 200 ರೂಪಾಯಿ ಪಗಾರ ಬರ್ತಿತ್ತು. ಒಂದು ತರಕಾರಿ ಅಂಗಡಿ, ನಾನು ಮತ್ತು ಅಜಯ್ ಇಬ್ಬರು ಹೆಲ್ಪ್ ಮಾಡ್ತಿದ್ದೆವು. ಅವಾಗ ನಾವು ಮಾರ್ತಿದ್ದೆವು ತರಕಾರಿ. ಸೊ ಅವ್ವ ತರಕಾರಿ ಹಣ್ಣು ಮಾರಿ 5 ತಂಗಿಯರಿಗೆ PhD ಓದಿಸಿದ್ದಾರೆ. 5 ತಂಗಿಯರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ತಮ್ಮ ಒಬ್ಬನೇ ಅಜಯ್ ವಾಸ್ ಅ ಫೇಮಸ್ ಲಾಯರ್ ಇನ್ ಕಲಬುರ್ಗಿ. ಅವ್ರದ್ದು ಕ್ಲೈಂಟ್ಸ್ ಎಲ್ಲ ಈ ಇಂಡಸ್ಟ್ರಿಯಲಿಸ್ಟ್ಸ್ ಎಲ್ಲ. ನನಗೆ MBBS ಮಾಡುವಾಗ ತುಂಬ ದೊಡ್ಡ ಬರಗಾಲ ಇರ್ತದೆ ಕಿಡ್ವಾಯಿ ಗುಲ್ಬರ್ಗದಲ್ಲಿ. ಎಷ್ಟು ದೊಡ್ಡ ಬರಗಾಲ ಅಂತಂದರೆ, ಒಬ್ಬರು ಆಂಧ್ರದ ಲೇಡಿ ಬಂದು ಲಾರಿ ತೊಗೊಂಡು ಬಂದು ಗುಲ್ಬರ್ಗದಲ್ಲಿ ಹಸುಗಳು, ಅವರಿಗೆ ಆ ಹಸುಗಳಿಗೆಲ್ಲ ಮೇವು ಹಾಕ್ಲಿಕ್ಕೆ ಆಗೋದಿಲ್ಲ ಮಂದಿಗೆ. ಸೊ 2 ರೂಪಾಯಿಗೆಲ್ಲ ಮಾರ್ತಾರಂತೆ ಆ ಹಸುಗಳು. ಆ ಲಾರಿಯಲ್ಲಿ ಸಾಗಿಸ್ಕೊಂಡು ಹೋಗ್ತಾರೆ. ಸೊ ಅಂಥ ಒಂದು ಬರಗಾಲ. ಮತ್ತು ಅದು ಇನ್ನೊಂದು ಸಲ ಬರ್ತದೆ ಬರಗಾಲ. ಸೊ ಆ ಬರಗಾಲ ಟೈಮಲ್ಲಿ ಮಿಲಿನಿಯರ್ಸ್ ವೇರ್ ಆನ್ ದ ರೋಡ್. ಆವಾಗ ನಮ್ಮ ಕತೆ ಇಟ್ ವಾಸ್ ವೆರಿ ಹಾರಿಬಲ್. ಅದಕ್ಕೆ ಅವಾಗ ನನಗೆ MBBS ಸೀಟ್ ಸಿಗ್ತದೆ. ಅಪ್ಪನ ಬಳಗ ಎಲ್ಲ ಗಟ್ಟಿ ಮಂದಿ ಅವರು. ಆದರೆ ಅವ್ರ ಹತ್ರ ಕೂಡ ಪೈಸೆ ಇರಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಕೇಳ್ತಾರೆ. ಸೊ ಯಾರ ಕಡೆ ಪೈಸೆ ಸಿಗೋದಿಲ್ಲ. ನನಗೆ MBBS ಅಡ್ಮಿಷನ್ಗೆ ಹೋಗ್ಲಿಕ್ಕೆ ಇರ್ತದೆ. ಅಪ್ಪ ಮಿಲ್ಲಿಂದ ಬಂದು 5 ಗಂಟೆ ಸುಮಾರಿಗೆ ನಾನು ಅಲ್ಲೇ ಮಲಗಿದೆ. ಅಮ್ಮಗೆ ಹೇಳ್ತಾರೆ ಅದು ಕೊಡು ಅಂತ. ಮೈ ಮದರ್ ಗೇವ್ ದಟ್ ಮಂಗಳಸೂತ್ರ. ಸೊ ಮೋದಿ ಸರ್ ಹ್ಯಾಸ್ ಗಿವನ್ ದಿಸ್ ಅವಾರ್ಡ್. ದಿಸ್ ಈಸ್ ದ ಆನ್ಸರ್ ಟು ಮೈ ಮದರ್, ಸರ್. ಅವತ್ತು ಅವರು ಸ್ಯಾಕ್ರಿಫೈಸ್ ಮಾಡಿದ್ದು. ಸೊ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ಇವತ್ತು ಬ್ಯೂಟಿಫುಲ್ ಪಿಕ್ಚರ್, ಲೈವ್ ಪಿಕ್ಚರ್ ನಾವು ನೋಡಿದ್ದೇವೆ. ನಮಗೇನಾರು ಬೇಕಾದರೆ ನಾವು ದೇವ್ರ ಹತ್ರ ಪ್ರೇ ಮಾಡಬೇಕು. ಹೀ ಈಸ್ ಅಲ್ಟಿಮೇಟ್. ಅವರೇನೆ ನಮಗೆ ಆನ್ಸರ್ ಮಾಡ್ತಾರೆ. ಸರ್ದು ಪ್ರೋಗ್ರಾಮ್ ನನಗೆ ತುಂಬ ಇಷ್ಟ. ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಸರ್. ಇವತ್ತು ಇನ್ ಪರ್ಸನ್ ಐ ಹ್ಯಾವ್ ಗಾಟ್ ಸರ್ ಆ್ಯಂಡ್ ಸರ್ ಟೀಮ್. ಸರ್, ಥ್ಯಾಂಕ್ ಯು ಸೋ ಮಚ್, ಸರ್. ಥ್ಯಾಂಕ್ ಯು. ಆಮೇಲೆ ಇವರ್ ಸ್ಕೋಲ್ಡಿಂಗ್ ದ ಪೀಪಲ್ ಫಾರ್ ದ ರಿಪೇರ್ ವರ್ಕ್. ಥ್ಯಾಂಕ್ ಯು, ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಈ ಲೈಫ್ ಜರ್ನಿ ನಿಜವಾಗ್ಲೂ ಕೂಡ ನಮಗೆಲ್ಲ ಇನ್ಸ್ಪಿರೇಷನ್. ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾಗ ಯಾವುದೋ ಒಂದು ವಿಷಯದಲ್ಲಿ ಸ್ಪಾರ್ಕ್ ಆಗುತ್ತೆ, ಏನೋ ಮಾಡಬೇಕು ಅನ್ನೋ ಉತ್ಸಾಹ ಚಿಮ್ಮುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನೆರವೇರಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಾನು ನಮ್ಮ ಪ್ರೀತಿಯ 9 ಮಂದಿ ಸಾಧಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋದಕ್ಕಾಗಿ. ಎಸ್ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮಲ್ಲಿ ಸಮಾಜ ಮತ್ತು ಕುಟುಂಬ ಕಟ್ಟಬೇಕು ಅನ್ನುವಂಥ ವಿಷಯದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಆ ರೀತಿಯ ಸಾಧನೆಯ ಶಿಖರವನ್ನು ಹತ್ತಿರುವಂತಹ ನಮ್ಮ ಸಾಧಕಿಯರನ್ನು ಇವತ್ತು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಇದಾಗಿತ್ತು. ಇದು ಎಕ್ಸೆಲ್ ಅಕಾಡೆಮಿಕ್ಸ್ ಪ್ರಸ್ತುತಪಡಿಸುವ ನಾರಿ ನಾರಾಯಣಿ, ಹಾಗೆ ನಾಲೆಡ್ಜ್ ಪಾರ್ಟ್ನರ್ ರೇವಾ ಯೂನಿವರ್ಸಿಟಿ, ಸ್ಪೆಷಲ್ ಪಾರ್ಟ್ನರ್ ಮೈಸೂರು ಸ್ಯಾಂಡಲ್ ಸೋಪ್. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ನಿಜವಾಗ್ಲೂ ಕೃತಜ್ಞರನ್ನಾಗಿ ಮಾಡಿದಂತಹ ನಮ್ಮ ಪ್ರೀತಿಯ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್, ನಿಮಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ HR ರಂಗನಾಥ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಆಗಮಿಸಿದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು.